Yeah, welcome to the fourth problem under non-integrated accounting system. Generalize the following transaction in the cost journal of Sputnik products, assuming that control accounts are maintained. Control accounts are maintained in the sense non-integrated accounting system. Right. The first one, direct wages 60,000, indirect wages 3,000. I told you that both wages control account gets debit, cost ledger control account credit. Purchases 50,000, stores ledger control account debit to ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ಎಲ್ಲಿಂದ ರಿಟರ್ನ್ ಆಗ್ತಾ ಇದೆ, ಸ್ಟೋರ್ಸ್ ರಿಟರ್ನ್ ಆಗ್ಬೇಕಂತ ಹೇಳಿದ್ರೆ ಅದು ಎಲ್ಲಿಗೆ ಪ್ರೊಡಕ್ಷನ್ ಇಂದ ರಿಟರ್ನ್ ಆಗ್ಬೇಕು ಅಥವಾ ಅಲ್ಲಿಂದ ಬೇರೆ ಕಡೆಗೆ ಎಲ್ಲಿಗೆ ಹೋಗಿತ್ತು ಅಲ್ಲಿಂದ ರಿಟರ್ನ್ ಆಗ್ಬೇಕು. ಸೊ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ ಅಂತ ಹೇಳಿದ್ರೆ ಅದು ರಿಟರ್ನ್ ಫ್ರಮ್ ಪ್ರೊಡಕ್ಷನ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ. ಸೊ ಎಂಟ್ರಿ ಏನಾಗುತ್ತೆ, ಇಲ್ಲಿ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ರಿಸೀವ್ ಮಾಡ್ತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಕೊಡ್ತಾ ಇದೆ. ಸೊ stores ledger control account is a receiving account, so debit, and work in progress ledger control account is a giving account, giving the cost, so it is credit. So stores ledger control account debit to work in progress ledger control account. You should note the difference between material return to stores and material return to suppliers. Return to store ಆದಾಗ ಮೆಟೀರಿಯಲ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಮೆಟೀರಿಯಲ್ ಹಿಂದೆ ತಗೊಳುತ್ತೆ, ರಿಸೀವ್ ಮಾಡುತ್ತೆ, ಸೊ ದಟ್ ಇಟ್ ಈಸ್ ಡೆಬಿಟ್. ಅದೇ ಮೆಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್ ಅಂತ ಹೇಳಿದ್ರೆ ಸ್ಟೋರ್ಸ್ ಸಪ್ಲೈಯರ್ಗೆ ಹಿಂದೆ ಕೊಡುವಂಥದ್ದು. ಸೊ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಆ ಡಿಫರೆನ್ಸಸ್ ಅನ್ನು ನೋಡ್ಕೋಬೇಕು. ರೈಟ್. ಕಾಸ್ಟ್ ಆಫ್ ಕಂಪ್ಲೀಟೆಡ್ ವರ್ಕ್. ಕಾಸ್ಟ್ ಆಫ್ ಕಂಪ್ಲೀಟೆಡ್ ವರ್ಕ್ ಇಲ್ಲಿ ಒಂದು ಸಲ ಗೂಡ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ಅದು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎಂಡಿಗೆ ಬಂದಿದೆ. ನೆಕ್ಸ್ಟ್ ಅಕೌಂಟ್ ಯಾವುದು, ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ರೈಟ್. ಸೊ ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್, ಈಗ ಈ ಎಲ್ಲ ಅಕೌಂಟ್ ನಾನು ಇನ್ನು ಹೇಳಿದವರೆಗೆ 5 ಲೈಕ್ 5 ಜರ್ನಲ್ ಎಂಟ್ರಿ ವರೆಗೆ ಅದರ ಆನ್ಸರ್ ನೋಡೋಣ ಇಲ್ಲಿ. See, first one, wages control account debit to cost ledger control account 63,000, both direct and indirect wages ಒಟ್ಟಿಗೆ ಮಾಡಿದ್ದಾರೆ. ಸಪರೇಟ್ ಎಂಟ್ರಿ ಕೂಡ ಪಾಸ್ ಮಾಡಬಹುದು, ಅಗತ್ಯ ಇಲ್ಲ, ಒಟ್ಟಿಗೆ ಮಾಡಿ, ಅರ್ಥ ಆಗಿದೆ, ಒಟ್ಟಿಗೆ ಮಾಡಬಹುದು. ದೆನ್ ಸೆಕೆಂಡ್ ಎಂಟ್ರಿ ಏನಿದ್ದದ್ದು, ಸೆಕೆಂಡ್ ಇಂಡೈರೆಕ್ಟ್ ಪರ್ಚೇಸಸ್ ಇದ್ದದ್ದು. ಸಿ ಸಾರಿ, ಅದರ ಪರ್ಚೇಸಸ್ಗಿಂತ ಮುಂಚೆ ಅಲ್ಲಿ ನೀವು ಅಬ್ಸಾರ್ಪ್ಷನ್ ಅಲೋಕೇಶನ್ ಆಫ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ವೇಜಸ್ ಅನ್ನ ಮಾಡಿಬಿಡಿ, ಈಸಿ ಆಗುತ್ತೆ ಅದು. ಸೊ ಇದು ಇನ್ಕರೆನ್ಸ್ ಎಂಟ್ರಿ, ಇದು ಅಲೋಕೇಶನ್ ನೋಡಿ. ಡೈರೆಕ್ಟ್ ವೇಜಸ್ ಎಲ್ಲಿ ಅಲೋಕೇಟ್ ಆಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್. ಇಂಡೈರೆಕ್ಟ್ ವೇಜಸ್ ಎಲ್ಲಿ ಆಗುತ್ತೆ, ಫ್ಯಾಕ್ಟರಿ ಓವರ್ಹೆಡ್ ಟು ವೇಜಸ್ ಕಂಟ್ರೋಲ್. ಅಥವಾ ಇಂಡಿವಿಜುವಲ್ ಎಂಟ್ರಿ ಪಾಸ್ ಮಾಡೋದಾದ್ರೆ ಡೈರೆಕ್ಟ್ ವೇಜಸ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್ 60,000. ಇನ್ನೊಂದು ಎಂಟ್ರಿ ಮಾಡೋದಾದ್ರೆ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಇಂಡೈರೆಕ್ಟ್ ವೇಜಸ್ಗೆ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್ 3,000. ಸೊ ಈ ರೀತಿ ಕೂಡ ಮಾಡಬಹುದು. ಎಂಟ್ರಿ ಫಾರ್ ಅಲೋಕೇಶನ್ ಆಫ್ ಡೈರೆಕ್ಟ್ ವೇಜಸ್ ಟು ಪ್ರೊಡಕ್ಷನ್ ಅಂಡ್ ಇಂಡೈರೆಕ್ಟ್ ವೇಜಸ್ ಟು ಫ್ಯಾಕ್ಟರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಇರುವಂತದ್ದು ಪರ್ಚೇಸಸ್ 50,000 ಇದೆ. ಪರ್ಚೇಸಸ್ಗೆ ಎಂಟ್ರಿ ನೋಡಿ ಇಲ್ಲಿ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್, ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ being the entry for purchases made 50,000. And then next is related to material return to store. I told you already ಏನಾಗುತ್ತೆ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಆಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಕ್ರೆಡಿಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ಟೋರ್ಸ್ ಹಿಂದೆ ಬರ್ತಾ ಇದೆ. ಸ್ಟೋರ್ ಇಸ್ ಅಕೌಂಟ್ ಇಸ್ ರಿಸೀವಿಂಗ್ ದ ಮೆಟೀರಿಯಲ್ ಬ್ಯಾಕ್ ಫ್ರಮ್ ದಿ ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್, ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಆರ್ ಪ್ರೊಡಕ್ಷನ್ ಗೆ ರಿಲೇಟೆಡ್ ಆದಂತ ಅಕೌಂಟ್ ಇಸ್ ಸೆಂಡಿಂಗ್ ಬ್ಯಾಕ್ ದ ಮೆಟೀರಿಯಲ್. ಸೊ ಎಂಟ್ರಿ ಫಾರ್ ದ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್. ನೆಕ್ಸ್ಟ್ ಇಸ್ ಕಾಸ್ಟ್ ಆಫ್ ಕಂಪ್ಲೀಟೆಡ್ ಜಾಬ್. ಐ ಟೋಲ್ಡ್ ಯು, ಕಾಸ್ಟ್ ಆಫ್ ಕಂಪ್ಲೀಟೆಡ್ ಜಾಬ್ ಅನ್ನ ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಫಿನಿಶ್ ಗೂಡ್ಸ್ ಗೆ ಕಳಿಸಬೇಕು. ಯಾವ ಅಕೌಂಟ್ ರಿಸೀವ್ ಮಾಡ್ತಾ ಇದೆ, ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್, ಸೊ ಡೆಬಿಟ್. ಯಾವ ಅಕೌಂಟ್ ಕಳಿಸ್ತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್, ಸೊ ಕ್ರೆಡಿಟ್. ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ವಿಲ್ ಸಿ ದ ಆನ್ಸರ್. Right, finish goods ledger control account debit to work in progress ledger control account 70,000. Entry for the cost of completed work. Next is cost of finished goods sold. ಇಲ್ಲಿ cost of finished goods sold ಅಲ್ಲಿ ನೀವು ನೆನಪಿಟ್ಕೊಳ್ಬೇಕು, ಕಾಸ್ಟ್ ಆಫ್ ಕಂಪ್ಲೀಟೆಡ್ ಜಾಬ್ಸ್, ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಸೋಲ್ಡ್, then transfer of finished goods, cost of goods sold to costing profit and loss account, and then sales. ಈ 4 ಎಂಟ್ರೀಸ್ ಅನ್ನು ನೋಡ್ಕೋಬೇಕು. ಲಾಸ್ಟ್ ಗೆ ಬರುವಂತದ್ದು ಅದರ್ ಟ್ರಾನ್ಸಾಕ್ಷನ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅಲ್ಲಿ ಇದೆ. ಈಗ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಏನು, ಇದನ್ನ ಈಗ ನಾವು ಕಾಸ್ಟ್ ಆಫ್ ಸೇಲ್ಸ್ ಗೆ ಟ್ರಾನ್ಸ್ಫರ್ ಮಾಡುವಂತದ್ದು. ಎಲ್ಲಿಂದ, ಫಿನಿಶ್ ಗೂಡ್ಸ್ ಇಂದ. ನೆಕ್ಸ್ಟ್ ಸ್ಟೆಪ್ ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಫಿನಿಶ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಹೋಯಿತು, ಅಲ್ಲಿಂದ ಈಗ ಕಾಸ್ಟ್ ಆಫ್ ಸೇಲ್ಸ್ ಗೆ ಹೋಗುದು, ಅದನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಂಟ್ರಿ ನೋಡಿ, you can see the entry here, cost of sales account debit
to finished goods ledger control. Entry for the cost of finished goods sold. ನೆಕ್ಸ್ಟ್ ಇರುವಂತದ್ದು ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ಇಲ್ಲಿ ಇನ್ ಬಿಟ್ವೀನ್ ಕಾಸ್ಟ್ ಆಫ್ ಕಂಪ್ಲೀಟೆಡ್ ವರ್ಕ್ ಆರ್ ಜಾಬ್, ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಆದ ನಂತರ ಟ್ರಾನ್ಸ್ಫರ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಟು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಅಕೌಂಟ್ ಅಂತ ಒಂದು ಎಂಟ್ರಿ ಬರ್ತದೆ. ಅದನ್ನ ಈ ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ, ಫಾರ್ಮ್ಯಾಟ್ ಅಲ್ಲಿ ಇದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೊಮೆಂಟ್ ಆಫ್ ಕಾಸ್ಟ್ ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಫಿನಿಶ್ ಗೂಡ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಅದನ್ನ ನಾವು ಕಾಸ್ಟ್ ಆಫ್ ಕಂಪ್ಲೀಟೆಡ್ ವರ್ಕ್ ಅಂತ ಕರಿತೀವಿ. ಅಲ್ಲಿಂದ ಕಾಸ್ಟ್ ಆಫ್ ಫಿನಿಶ್ ಗೂಡ್ಸ್ ಸೋಲ್ಡ್ ಗೆ ಏನಾಗುತ್ತೆ, ಫಿನಿಶ್ ಈಗ ಎಲ್ಲಿದೆ ಆ ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಇದೆ, ಅಲ್ಲಿಂದ ಅದು ಕಾಸ್ಟ್ ಆಫ್ ಸೇಲ್ಸ್ ಗೆ ಹೋಗುತ್ತೆ. ಅದನ್ನ ನಾವು ಕಾಸ್ಟ್ ಆಫ್ ಕಂಪ್ಲೀಟೆಡ್ ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೇವೆ. ಸೊ ಇಟ್ ಬಿಕಮ್ ನಾವು ಎಂಟ್ರಿ ಇಸ್ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಈಗ ಕಾಸ್ಟ್ ಆಫ್ ಸೇಲ್ಸ್ ಅಲ್ಲಿ ಸೇರ್ಕೊಳ್ತೀವಿ. ಈಗ ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಇಂದ ನಾವು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಮೂವ್ ಮಾಡುವಂತ ಒಂದು ಎಂಟ್ರಿ ಆಕ್ಚುಲಿ ಇದೆ, ಬಟ್ ಇಲ್ಲಿ ಅದನ್ನ ಈ ಟ್ರಾನ್ಸಾಕ್ಷನ್ ಈ ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ. ಅದು ಒಂದು ವೇಳೆ ಇದ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿಗೆ ಹೋಗುತ್ತೆ, ಕಾಸ್ಟ್ ಆಫ್ ಸೇಲ್ಸ್ ಇಂದ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್. ಇಲ್ಲಿ ಅದರ ಅಗತ್ಯ ಇಲ್ಲ, ನಾವು ಅದನ್ನ ಪಾಸ್ ಮಾಡ್ಬೇಕಾಗಿಲ್ಲ. ಬಟ್ ನಾನು ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಲ್ಲಿರುವಂತ ಟ್ರಾನ್ಸಾಕ್ಷನ್ ನೋಡಿ ಅನ್ನೋ ಕಾರಣಕ್ಕೆ ಹೇಳಿದೆ. ಸೊ ನೆಕ್ಸ್ಟ್ ಇರುವಂತದ್ದು ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ಇಟ್ ಈಸ್ ನಥಿಂಗ್ ಬಟ್ ಸೇಲ್ಸ್. ರಿಮೆಂಬರ್, ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಈಸ್ ನಥಿಂಗ್ ಬಟ್ ಸೇಲ್ಸ್. ಇದು ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಅಲ್ಲ, ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಅಲ್ಲ, ಅದು ಬೇರೆ. ಇದು ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದ್ರೆ ಸೇಲ್ಸ್. ಸೊ ಸೇಲ್ಸ್ ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಎಂಟ್ರಿ ಏನು, ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಎಂಟ್ರಿ ನೋಡಿ ಅದನ್ನ ಯಾವ ರೀತಿ ಪಾಸ್ ಮಾಡಿದಾರೆ ಅಂತ ಹೇಳಿ, ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಕೆಲವು ಸಲ ಏನ್ ಮಾಡ್ತಾರೆ, ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಆ ಸೇಲ್ಸ್ ಅನ್ನ ಟ್ರಾನ್ಸ್ಫರ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ಇದೆ. ನಿಮಗೆ ಕನ್ಫ್ಯೂಷನ್ ಆಗೋದಾದ್ರೆ ಈ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳಿ ಓದ್ಬೇಡಿ, ನೀವು ಜಸ್ಟ್ ನಾನೇನು ಫಾರ್ಮ್ಯಾಟ್ ಕೊಟ್ಟಿದ್ದೇನೆ ಅದನ್ನ ಫಾಲೋ ಮಾಡಿ, ದಟ್ಸ್ ಆಲ್ಸೋ ಕರೆಕ್ಟ್. ಕಾಸ್ಟ್ ಆಫ್ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Entry for finished goods sold or entry for sales, both are same. Next is related to material returned to vendor. Vendor is nothing but the supplier. ಯಾರು ನಮಗೆ ಮೆಟೀರಿಯಲ್ ಅನ್ನ ಸಪ್ಲೈ ಮಾಡಿದ ನಾವು. ಸೊ ಏನಾಗುತ್ತೆ, ನೀವು ಯಾವಾಗ ವೆಂಡರ್ ಇಂದ ಅಥವಾ ಸಪ್ಲೈಯರ್ ಇಂದ ಮೆಟೀರಿಯಲ್ ತಗೊಂಡಿದ್ದೀರಿ, ಯಾವ ಎಂಟ್ರಿ ಪಾಸ್ ಮಾಡಿದಿರಿ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್, ರಿವರ್ಸ್ ಅಷ್ಟೇ. ಸೊ ಏನಾಗುತ್ತೆ, ಎಂಟ್ರಿ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. Entry for the material returned to vendor 500. Next is ninth one, direct materials issued to job. Very easy. ಮೆಟೀರಿಯಲ್ಸ್, ಡೈರೆಕ್ಟ್ ಮೆಟೀರಿಯಲ್ ಅನ್ನ ಜಾಬ್ಗೆ ಪ್ರೊಡಕ್ಷನ್ ಇಶ್ಯೂ ಆದ್ರೆ ಏನಾಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಹೋಗುತ್ತೆ. ಅದು ಎಲ್ಲಿಂದ ಹೋಗುತ್ತೆ, ಸ್ಟೋರ್ಸ್ ಇಂದ. ಸೊ ವಾಟ್ ಇಸ್ ದ ಜನರಲ್ ಎಂಟ್ರಿ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಕ್ರಾಸ್ ವೆರಿಫೈ ದ ಆನ್ಸರ್. ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. Entry for the direct materials issued to job 35,000. ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಹೇಳ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಹೇಳ್ಬೋದು. ಸೊ ನೆಕ್ಸ್ಟ್ ಈಸ್ 10th one, indirect material issued to job. ಸ್ಟೋರ್ಸ್ ಇಂದ ಡೈರೆಕ್ಟ್ ಮೆಟೀರಿಯಲ್ ಪ್ರೊಡಕ್ಷನ್ ಗೆ ಹೋಗುತ್ತೆ, ಇಂಡೈರೆಕ್ಟ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಗೆ. ಇಂಡೈರೆಕ್ಟ್ ಮೆಟೀರಿಯಲ್ ಹೋಗಿತ್ತು ಫ್ಯಾಕ್ಟರಿ ಓವರ್ಹೆಡ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್, ಇಟ್ ಈಸ್ ರಿಸೀವಿಂಗ್ ದ ಕಾಸ್ಟ್, ದಟ್ ಅಕೌಂಟ್ ಈಸ್ ರಿಸೀವಿಂಗ್ ದ ಕಾಸ್ಟ್. ಫ್ರಮ್ ವ್ಯಾರ್ ಯು ಆರ್ ಸೆಂಡಿಂಗ್ ದ ಕಾಸ್ಟ್, ಮೆಟೀರಿಯಲ್ಸ್ ಎಲ್ಲಿಂದ ಮೂವ್ ಆಗ್ತಾ ಇದೆ, ಸ್ಟೋರ್ಸ್ ಇಂದ. ಸೊ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್. ಸೊ ಎಂಟ್ರಿ ವಿಲ್ ಬಿ factory overhead control account debit 2000, stores ledger control account debit being the entry for indirect material issued to jobs. Next is related to 11th one, materials used in repairs. ಅಲ್ಲೂ ಕೂಡ ಏನಾಗುತ್ತೆ, ಅದು ಮೆಟೀರಿಯಲ್ಸ್ ಯೂಸ್ಡ್ ಇನ್ ರಿಪೇರ್ಸ್ ಆಲ್ಸೋ ಎ ಫ್ಯಾಕ್ಟರಿ ಎಕ್ಸ್ಪೆನ್ಸ್, ಫ್ಯಾಕ್ಟರಿ ಓವರ್ಹೆಡ್. ಸೊ ಫಾರ್ ದಿಸ್ ಆಲ್ಸೋ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟೆಡ್. ಮೆಟೀರಿಯಲ್ಸ್ ಆದ ಕಾರಣ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಂದ್ರೆ ಟು ದಟ್ ಎಕ್ಸ್ಟೆಂಟ್ ಅದು ಮೆಟೀರಿಯಲ್ ಅನ್ನ ಕೊಡ್ತಾ ಇದೆ, ಬಟ್ ಯಾವ ಮೆಟೀರಿಯಲ್ ಇದು, ಇಂಡೈರೆಕ್ಟ್. ಸೊ ಎಂಟ್ರಿ ಏನಾಗುತ್ತೆ, ವಾಟ್ ಎಂಟ್ರಿ ಯು ಆರ್ ಗೋಯಿಂಗ್ ಟು ಪಾಸ್ ಹಿಯರ್, ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ನೋಡಿ ಇಲ್ಲಿ 10ನೇ ಎಂಟ್ರಿ ಮತ್ತು 11ನೇ ಎಂಟ್ರಿಗೆ ಡಿಫ್ರೆನ್ಸ್ ಇಲ್ಲ, 1200. ಬಟ್ ವಿಷಯ ಬೇರೆ, ಅದು ಏನಾಗುತ್ತೆ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಗೆ. ಇದು ಕೂಡ ಇಂಡೈರೆಕ್ಟ್ ಮೆಟೀರಿಯಲ್, ಬಟ್ ಇಟ್ ಈಸ್ ಯೂಸ್ಡ್ ಫಾರ್ ರಿಪೇರ್ಸ್. ಓಕೆ, ಸೊ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ 200. Entry for the materials used in repairs. Fine. Next is related to salary, that is 12th one, salary office salary paid or incurred 12,000. ಏನಾಗುತ್ತೆ, ಆಫೀಸ್ ಓವರ್ಹೆಡ್ ಕಂಟ್ರೋಲ್ ಅಂತ ಆಗುತ್ತೆ. ಆಫೀಸ್ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಯಾವುದು, ರಿಮೆಂಬರ್ ಕ್ಯಾಶ್ ಅಲ್ಲ, ಕ್ರೆಡಿಟ್ ಅಲ್ಲ, ಟು ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಸೊ ಎಂಟ್ರಿ ಫಾರ್ ದಟ್ ವಿಲ್ ಬಿ ಆಫೀಸ್ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. Entry for the office overhead paid 12,000. Fine. Next is 13, office overhead absorbed.
office overhead incurred is 12,000, absorbed also 12,000. So there is no case right absorption, there is no under absorption, there is no over absorption. So entry is ಎಲ್ಲಿ ಅಬ್ಸಾರ್ಬ್ ಆಗುತ್ತೆ ಆಫೀಸ್ ಓವರ್ಹೆಡ್ finished goods ledger control account. So entry is finished goods ledger control account debit to office overhead control account 12,000, entry for the office overhead absorbed. Fine. Next is salary of selling department, salary incurred 3,000. So an entry, usual entry, selling and distribution overhead idu. So selling and distribution overhead control account debit. So ಯಾವುದು ಕ್ರೆಡಿಟ್ ಆಗುತ್ತೆ ಪೇಮೆಂಟ್ ಅಥವಾ ಇನ್ಕರ್ ಆದಾಗ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಸೊ ಎಂಟ್ರಿ is selling and distribution overhead control account debit to cost ledger control. So next is selling overhead absorbed. ಎಷ್ಟಿದೆ 2,000. Here you can see selling overhead incurred 3,000, absorbed is to 2,000. So 1,000 is under absorption. So under absorption ಆದರೆ ಏನಾಗುತ್ತೆ overhead adjustment account ಅಥವಾ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಅಂಡ್ ಕನ್ಸರ್ನ್ಡ್ overhead ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಂದ್ರೆ ಇಲ್ಲಿ ಸೆಲ್ಲಿಂಗ್ overhead. ಸೊ ಇಲ್ಲಿ overhead adjustment account ಗೆ ಟ್ರಾನ್ಸ್ಫರ್ ಮಾಡಬಹುದು ನೀವು ಅಬ್ಸಾರ್ಬ್ಡ್ ಆದದ್ದು 2,000 ಮತ್ತೆ ಅಂಡರ್ ಅಬ್ಸಾರ್ಬ್ ಆದದ್ದು 2,000 ಅಂಡ್ ಅದಕ್ಕೂ ಒಂದು ಎಂಟ್ರಿ ಮಾಡಬೇಕು ಮತ್ತೆ ಓವರ್ ಅಬ್ಸಾರ್ಪ್ಷನ್ ಅಂಡರ್ ಅಬ್ಸಾರ್ಪ್ಷನ್ ಆದ ಕಾರಣ ಅದಕ್ಕೊಂದು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಈಗ ಅಬ್ಸಾರ್ಪ್ಷನ್ ಎಂಟ್ರಿ ಏನು ಓವರ್ ಇಲ್ಲಿ ನೋಡಿ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಸೆಲ್ಲಿಂಗ್ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ being the own selling overhead absorbed in cost of sales. I repeatedly said factory overhead absorbed in work in progress, administration overhead or office overhead absorbed in finished goods ledger control account, and selling overhead absorbed in cost of sales. Fine, cost of sales account debit to selling overhead control account. Now, as I told, there is an under absorption case 1,000 to the extent of 1,000. So we need to pass an entry for that. Here, for every under absorption overhead adjustment account gets debited, and for every over absorption overhead adjustment account gets credited. So here entries overhead adjustment account control account debit to selling overhead control account. We'll check the answer. See, overhead adjustment account debit to selling overhead control account 1,000. So here bar costing and profit and loss account is there. Whenever we are not going to open overhead adjustment account, in some authors ಏನ್ ಮಾಡ್ತಾರೆ ಅಂತ overhead adjustment ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಅಂಡರ್ ಅಬ್ಸಾರ್ಪ್ಷನ್ ಮತ್ತು ಓವರ್ ಅಬ್ಸಾರ್ಪ್ಷನ್ ಅನ್ನ ಕಾಸ್ಟಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಕೇಸಸ್ ಅಲ್ಲಿ ಅದು ಬಾರ್ ಅಲ್ಲಿ ಬಂದಿರುವಂತದ್ದು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಹಿಯರ್ ಎಂಟ್ರಿ ಈಸ್ overhead adjustment account debit to selling overhead control account. ಸೊ ನೀವು ಅಷ್ಟು ಬರೆದ್ರೆ ಸಾಕಾಗುತ್ತೆ. ಈಗ ನೀವು ನೀಡ್ ನಾಟ್ ರೈಟ್ ಆರ್ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕಾಗಿಲ್ಲ. ಎಂಟ್ರಿ ಫಾರ್ ದಿ ಲಾಸ್ ಆಫ್ ಅಂಡರ್ ರಿಕವರಿ ಟ್ರಾನ್ಸ್ಫರ್ಡ್ ಅಂದ್ರೆ ಅದನ್ನ ಅಂಡರ್ ರಿಕವರಿ ಅಂತ ನೀವು ಬರೆದ್ರೆ ಸಾಕು. ಎಂಟ್ರಿ ಫಾರ್ ಅಂಡರ್ ರಿಕವರಿ ಟ್ರಾನ್ಸ್ಫರ್ ಟು ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ಇಲ್ಲಿಂದ ನೀವು ಮುಂದುವರಿಸೋದಂತ ಆದ್ರೆ ಅಥವಾ ಈ ಪ್ರಾಬ್ಲಮ್ಗೆ ಅಗತ್ಯ ಇಲ್ಲ ಸೊಲ್ಯೂಷನ್. ಇದು 12 ಮಾರ್ಕ್ಸ್ ಪ್ರಾಬ್ಲಮ್. ಅಲ್ಲಿ ನಮಗೆ 24 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಆ ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಅನ್ನ ಹೇಗೆ ನಾವು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ರೆ the balance of overhead adjustment ನಿಮಗೆ ಜರ್ನಲ್ ಎಂಟ್ರಿ ಇದೆ ನೋಡಿ. ಇನ್ ಕೇಸ್ ಆಫ್ ಡೆಬಿಟ್ ಬ್ಯಾಲೆನ್ಸ್ ಆಫ್ ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಇನ್ ಕೇಸ್ ಆಫ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಹೌ ವಿ ಕ್ಲೋಸ್ ದಟ್ ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳಿ ಅಲ್ಲಿ ಆ ಜರ್ನಲ್ ಎಂಟ್ರಿಯಲ್ಲಿ ಕ್ಲಿಯರ್ ಆಗಿದೆ. ಅದನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ, ಕಾಸ್ಟಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇದು ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ಈಸ್ ಒಂದು ಓವರ್ಹೆಡ್ ಅಕೌಂಟ್ಸ್ ಏನಿದೆ ಫ್ಯಾಕ್ಟರಿ ಓವರ್ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್, ಸೆಲ್ಲಿಂಗ್ ಓವರ್ಹೆಡ್ ಅವುಗಳ ನಡು ಮತ್ತು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಅದರ ನಡು ಒಂದು ಸೇತುವೆ ಇದೆ ಅಷ್ಟೇ. ಅಂದ್ರೆ ಅಲ್ಲಿಗೆ ಪಾಸ್ ಮಾಡಿ ನಂತರ ಅಲ್ಲಿಗೆ. ಸೊ ದಿಸ್ ಇಸ್ ಹೌ ಇಟ್ ಆಕ್ಚುಲಿ ವರ್ಕ್ಸ್. ಅಂದ್ರೆ ಇನ್ ಬಿಟ್ವೀನ್ ಒಂದು ಇಂಟರ್ಮೀಡಿಯರಿ ಅಕೌಂಟ್ ಅಂತ ನಾವು ಅದನ್ನ ಕರೀಬಹುದು ಅಷ್ಟೇ. ರೈಟ್. ದಿಸ್ ಇಸ್ ಅಬೌಟ್ ದ ಪ್ರಾಬ್ಲಮ್ ನಂಬರ್ 4. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಲಿಸ್ನಿಂಗ್. ಥ್ಯಾಂಕ್ ಯು.